ಛೇ, ಈ ಅಮೃತ ಅವ್ರು ಎಲ್ಲಿ ಹೋದ್ರು? ಯಾವಾಗಲೂ ಏನಾದರೂ ಒಂದು ಮಾಡ್ಕೋತಾನೆ ಇರ್ತಾರೆ. ಒಂದಲ್ಲ ಒಂದು ಅಪಾಯಕ್ಕೆ ಸಿಗಾಕೋತಾನೆ ಇರ್ತಾರೆ. ಇವ್ರು ಎಲ್ಲಿ ಅಂತ ಹುಡ್ಕೋದು? ನಾನೇ ಅಮೃತ ಅವ್ರಿಗೆ ಮುಟ್ಸಿದ್ದು. ಇಲ್ಲಿದೆ ಅಂದರೆ ಅಮೃತ ಅವ್ರು ಇಲ್ಲೆಲ್ಲ ಸುತ್ತಮುತ್ತ ಇರ್ತಾರೆ. ಕೆಳಗೆ ಬೇರೆ ಬಿದ್ದಿದೆ ಅಂದರೆ ಅಮೃತ ಅವ್ರಿಗೇನೋ ಅಪಾಯ ಆಗಿದೆ. ಅಮೃತ ಅವರೇ, ಅಮೃತ ಅವರೇ! ಅಮೃತವ್ರ, ನೀವೇನು ಹೆದರ್ಕೋಬೇಡಿ. ನಿಮ್ಗೆ ಏನಾಗೋದಕ್ಕೂ ನಾನು ಬಿಡಲ್ಲ. ನಾನು ನಿಮ್ಮನ್ನ ಕಾಪಾಡ್ಕೋತೀನಿ. ಹೇಳಿದ್ರು ಕೇಳಲ್ಲ. ಹೊಸ ಜನ, ಹೊಸ ಜಾಗ, ಕಾಡು ಪ್ರದೇಶ ಬೇರೆ. ಎಲ್ಲೂ ಹೋಗ್ಬೇಡಿ ಅಂದ್ರೆ ಕೇಳಲ್ಲ. ದೊಡ್ಡ ಹಠ ಮಾಡ್ತೀರಾ, ತನ್ನ ಮಾತೆ ನಡಿಬೇಕು ಅಂತ ವಾದಿಸ್ತೀರಾ. ಇಲ್ಲಿ ಅಂತ ಹುಡುಕ್ಲಿ ನಿಮ್ಮನ್ನ. ದೇವ್ರೆ, ಅಮೃತ ಅವ್ರಿಗೇನು ಆಗದೆ ಇರಲಪ್ಪ. ಇನ್ನು ಏನು ಯೋಚನೆ ಮಾಡ್ತಿದ್ಯಾ ಅಮೃತ? ಹೇಳು, ಏನ್ ನಿರ್ಧಾರ ಮಾಡಿದೆ? ನೋಡು ಕನಿಷ್ಕ, ಕೊನೆ ಸಾರಿ ಹೇಳ್ತಾ ಇದ್ದೀನಿ, ನಾನಿಲ್ಲಿಗೆ ಯಾಕೆ ಬಂದಿದ್ದೀನಿ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಿರಬಹುದು. ನಮ್ಮ ಲೋಕದ ನಾಗಮಣಿ ಯಾವುದೋ ಪಾಪಿಗಳ ವಶದಲ್ಲಿದೆ. ಅದನ್ನ ಪಡ್ಕೊಳ್ಳೋದಕ್ಕೆ ಅಂತ ನನಗೆ ಇಷ್ಟ ಇಲ್ಲದೆ ಇದ್ರು ಈ ಪಾಪಿಗಳ ಮಧ್ಯೆ ಬಂದು ಹೋರಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡ, ದೂರ ಇರು. ಹಾಗಾದ್ರೆ ನಾಗಮಣಿ ಎಲ್ಲಿದೆ ಅಂತ ನಿನಗೆ ಗೊತ್ತು ಅಂತ ಆಯ್ತು. ಹೇಳು, ಅದೆಲ್ಲಿದೆ? ಇಲ್ಲ, ನಾಗಮಣಿ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಅದು ಯಾರ ಹತ್ರ ಇದೆ ಅಂತಾನೂ ನನಗೆ ಗೊತ್ತಿಲ್ಲ. ಮತ್ತೆ ಯಾಕೆ ಮೋಸದಿಂದ ಆ ಮನೆ ಸೇರ್ಕೊಂಡಿದ್ಯಾ? ಆ ಮನೆಯವ್ರಿಗೂ ನಾಗಮಣಿಗೂ ಏನೋ ಸಂಬಂಧ ಇದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಆ ಮನೆ ಸೇರ್ಕೊಂಡಿದ್ಯಾ? ರುದ್ರ, ವಿಷ್ಣು, ಭೈರವ ಇವರಿಗೂ ಆ ನಾಗಮಣಿಗೂ ಏನ್ ಸಂಬಂಧ? ಹೇಳು. ಕೆಲವು ರಹಸ್ಯಗಳು ನನ್ನಲ್ಲೇ ಇರಲಿ. ನಾನು ಭೂಮಿಗೆ ಯಾಕೆ ಬಂದಿದ್ದೀನಿ ಅನ್ನೋ ಸಂಪೂರ್ಣ ಸತ್ಯ ನನ್ನೊಳಗೆ ಇರಬೇಕು. ಯಾವುದೇ ಕಾರಣಕ್ಕೂ ಈ ದುಷ್ಟನಿಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಅನಾಹುತಗಳೇ ನಡೆಯುತ್ತೆ. ಇವನು ನನಗಿಂತ ಶಕ್ತಿಶಾಲಿ. ಏನು ಮಾಡೋದಕ್ಕೂ ಹೆಸಲ್ಲ. ನಾನೀಗ ಸುಮ್ಮನೆ ಇರೋದೇ ಒಳ್ಳೇದು. ಸುಮ್ಮನೆ ಇದ್ಬಿಡ್ತೀನಿ. ಪ್ರಾಣ ಹೋದ್ರೂ ಸರಿ, ಇವನಿಗೆ ನನ್ನ ಯಾವ ರಹಸ್ಯಗಳು ಗೊತ್ತಾಗಬಾರ್ದು. ಏನು ಸುಳ್ಳು ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅಮೃತ? ನಿಜ ಹೇಳಿದ್ರೆ ಸರಿ. ಹೇಳು, ನಾಗಮಣಿ ಎಲ್ಲಿ? ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ, ಎಲ್ಲಿದ್ದೀರಾ? ಎಲ್ಲಿದ್ದೀರಾ? ದಯವಿಟ್ಟು ನನ್ನನ್ನು ಕಾಪಾಡಿ, ಕಾಪಾಡಿ. ಈ ರಾಕೇಶ ನೀವ್ ಅನ್ಕೊಂಡಿರೋ ಹಾಗೆ ಒಳ್ಳೆಯವನಲ್ಲ. ಕಾಪಾಡಿ, ಕಾಪಾಡಿ. ಎಲ್ಲಿದ್ದೀರಾ? ಎಲ್ಲಿದ್ದೀರಾ? ಇದು ಅಮೃತ ಅವ್ರ ಧ್ವನಿ ಅಲ್ವಾ?
ಅಮೃತ ಅವರೇ ಹೆದರಬೇಡಿ ನಾನು ಬರ್ತಾ ಇದ್ದೀನಿ ಅರ್ಜುನ್ ಅವರೇ ಅಮೃತ, ಈ ಕಾನಿಷ್ಕನ್ನ ಎದುರಾಕೊಳ್ಳೋದಕ್ಕೆ ಆ ಮನುಷ್ಯ ಮಾತ್ರದವನಿಂದ ಸಾಧ್ಯ ಅನ್ಕೊಂಡ್ಯಾ? ನನ್ನಿಂದ ನಿನ್ನನ್ನ ಅವನ ಕೇಳಿ ಬಿಡುಗಡೆ ಮಾಡಿಸೋದಕ್ಕಾಗಲ್ಲ, ಅದು ಸಾಧ್ಯನೇ ಇಲ್ಲ. ನೋಡ್ತಾ ಇರು, ಆ ಮನುಷ್ಯ ಕ್ರಿಮಿನ ಏನು ಮಾಡ್ತೀನಿ ಅಂತ. ಜೈ ತಕ್ಷಕ. ನೋಡಿದ್ಯಾ ಅಮೃತ, ಆ ಮನುಷ್ಯ ನನ್ನ ಶಕ್ತಿಯಿಂದ ಕಲ್ಲಾಗಿದೆ. ಇನ್ನು ನಿನ್ನನ್ನು ಕಾಪಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅವಿವೇಕಿ, ಅರ್ಜುನನ್ನ ಯಾರು ಅಂತ ತಿಳ್ಕೊಂಡಿದ್ದೀಯಾ? ಅವನು ಕೇವಲ ಮನುಷ್ಯ ಅಂದ್ಕೊಂಡು ಅವನ ಸಾಮರ್ಥ್ಯವನ್ನ ಕಡೆಗಣಿಸ್ತಿದ್ಯಲ್ವಾ? ಮೂರ್ಖ! ಅರ್ಜುನ ಮನುಷ್ಯನಲ್ಲ, ಕೇವಲ ಮನುಷ್ಯರ ಅಂಶಗಳನ್ನಿಟ್ಟುಕೊಂಡಿರೋನು. ಅರ್ಜುನ ಯಾರು, ಅವನ ಹಿನ್ನೆಲೆ ಏನು ಎಂಬುದು ಯಾರಿಗೂ ತಿಳಿಯದ ಬ್ರಹ್ಮ ರಹಸ್ಯ. ಮುಂದೆ ಮಹಾಯುದ್ಧವನ್ನು ನಡೆಯಲಿದೆ. ಈ ಯುದ್ಧ ಗೆಲ್ಲಬೇಕು ಅಂತ ಆ ಭಗವಂತ ಭೂಮಿಗೆ ಕಳಿಸಿರುವ ಮಹಾಪುರುಷನೇ, ಯುಗ ಪುರುಷನೇ ಅರ್ಜುನ. ಅರ್ಜುನ ತಾನು ಯಾರು, ತನ್ನ ಶಕ್ತಿ ಎಂಥದ್ದು ಅಂತ ಸ್ವತಃ ಅರ್ಜುನನಿಗೆ ತಿಳಿದಿಲ್ಲ. ಇಷ್ಟೇ ಏಕೆ, ಅವನ ಜನ್ಮ ರಹಸ್ಯವೇ ಅವನಿಗೆ ಗೊತ್ತಿಲ್ಲ. ನಿಮಗಿಂತ 1000 ಪಟ್ಟು ಶಕ್ತಿವಂತನಾದ ಅರ್ಜುನ ಸಿಡಿದೆದ್ದು ಎದುರು ನಿಂತರೆ ಅವನ ಮುಂದೆ ನೀವ್ಯಾರೂ ನಿಲ್ಲಕ್ಕಾಗಲ್ಲ. ನಿಮ್ಮೆಲ್ಲರ ಬಂಡವಾಳ ಬಯಲಾಗುವ ಸಮಯ ಹತ್ತಿರ ಬರ್ತಾ ಇದೆ. ಆದರೆ ಅರ್ಜುನ ಈ ರೂಪದಲ್ಲಿ ಭೂಮಿಗೆ ಬಂದಿರೋದಾದ್ರೂ ಯಾಕೆ? ಅವನ ಹುಟ್ಟಿನ ರಹಸ್ಯ ಇನ್ನೂ ಬಯಲಾಗದೇ ಇರೋದು ಯಾಕೆ? ಯಾವ ಮಹತ್ ಕಾರ್ಯಕ್ಕಾಗಿ, ಯಾವ ಮಹಾ ಸಾಧನೆಗಾಗಿ ಆ ಪರಶಿವ ಅವನನ್ನು ಭೂಮಿಗೆ ಕಳಿಸಿದ್ದಾನೆ ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ. ಸರ್ವಶಕ್ತನಾದ ಭಗವಂತನನ್ನು ಬಿಟ್ಟು ಬೇರೆ ರಹಸ್ಯದ ಅರಿವಿಲ್ಲ. ಕಾಲವೇ ಎಲ್ಲದಕ್ಕೂ ಉತ್ತರಿಸುತ್ತೆ. ಕಾಲಾಯ ತಸ್ಮೈ ನಮಃ. ಓಂ ನಮಃ ಶಿವಾಯ. ಕಾನಿಷ್ಕ, ಈ ನಿನ್ನ ಹುಚ್ಚಾಟಗಳಿಗೆ ಆ ಭಗವಂತ ಹೇಗೆ ತೆರೆ ಎಳಿತಾನೆ ನೋಡ್ತಾ ಇರು. ಓಂ ನಮಃ ಶಿವಾಯ.
ಕುಲವೈರಿ ಅಮೃತ ಈಗ ನನ್ನ ಹಿಡಿತದಲ್ಲಿ. ಪರಮವೈರಿಗಳಾದ ವಾಸುಕಿ ವಂಶದ ಕೊನೆಯ ಕೊಂಡಿ ಅಮೃತ, ಸಾವಿನ ಬಾಗಿಲನ್ನು ತಟ್ಟುವುದಕ್ಕೆ ಸಿದ್ಧವಾಗು. ನಾಗರಾಜ ನಾಗರಾಣಿ ನಮ್ಮ ವಂಶದವರಿಗೆ ಕೊಟ್ಟ ಕಾಟ ಕಮ್ಮಿನ ನಾನು ಯಾವುದನ್ನು ಮರ್ತಿಲ್ಲ. ಎಲ್ಲದನ್ನು ಬಡ್ಡಿ ಸಮೇತ ಕೊಡ್ತೀನಿ, ಅದು ನಿನ್ನ ಸಾವಿನ ಮೂಲಕ. ಹೇ, ಜಾಸ್ತಿ ಮೇರಿಬೇಡ. ಆ ಭಗವಂತ ಎಲ್ಲವನ್ನು ಮೇಲಿಂದ ನೋಡ್ತಾ ಇರ್ತಾನೆ ಅನ್ನೋದನ್ನ ನೆನಪಲ್ಲಿಟ್ಕೋ. ಭಗವಂತ? ಎಲ್ಲಿದ ನಿನ್ನ ಭಗವಂತ? ಯಾರು ಬಂದ್ರು ನನ್ನಿಂದ ನಿನ್ನನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೇಗಿದ್ರು ಸಾಯ್ತಾ ಇದೆಯಾ? ಸತ್ಯ ಹೇಳಿ ಸಾಯಿ, ಹೇಳು. ನಾಗಮಣಿ ಎಲ್ಲಿ? ನಾನು ಸತ್ಯ ಹೇಳಿದ್ರು ಕೊಲ್ತೀಯ, ಇಲ್ಲ ಅಂದ್ರೂ ಕೊಲ್ತೀಯ ಅಲ್ವಾ? ಪರವಾಗಿಲ್ಲ, ಸತ್ರು ಪರವಾಗಿಲ್ಲ. ನನ್ನ ಸತ್ಯಗಳು ನನ್ನೊಂದಿಗೆ ಸಮಾಧಿ ಆಗಲಿ. ಏಯ್, ಇಷ್ಟೊಂದು ಪೊಗರ ನಿನಗೆ? ಏನಂದೆ? ನಾನು ವಾಸುಕಿ ವಂಶದ ಕೊನೆಯ ಕೊಂಡಿ ಅಂದೆ ಅಲ್ವಾ? ಹಾಗನ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ ಕಣೋ. ನಿನಗೆ ಗೊತ್ತಿರೋದೆ ಪರಮ ಸತ್ಯ ಅನ್ನೋ ಭ್ರಮೆಯಲ್ಲಿರ್ಬೇಡ. ನನಗೆ ನಿನಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಸತ್ಯಗಳು ಆ ಪರಮೇಶ್ವರನಿಗೆ ಗೊತ್ತಿದೆ. ನಿನ್ನ ಹೋರಾಟ ನನ್ನ ಸಾವಲ್ಲಿ ಮುಕ್ತಾಯ ಆಗಲ್ವೋ? ನನ್ನ ಯುದ್ಧನ ನನ್ನಷ್ಟೇ ಸೇಡ್ ಹೊತ್ಕೊಂಡಿರೋ ಅವಳು ಮುಂದುವರಿಸ್ತಾಳೆ. ಅವಳು ಅಂದ್ರೆ ಯಾರು? ಅವಳು ಯಾರು ಅನ್ನೋದು ನಮ್ಮಿಬ್ರಿಗೂ ಗೊತ್ತಿದೆ. ಅವಳು ಬದುಕಿದಾಳೆ ಅನ್ನೋದು ನಮ್ಮಿಬ್ರಿಗೂ ಗೊತ್ತಿದೆ. ಒಂದು ವೇಳೆ ಈ ಹೋರಾಟದಲ್ಲಿ ನಾನೇನಾದ್ರೂ ಸತ್ರೆ ನನ್ನ ಪ್ರತಿನಿಧಿಯಾಗಿ ದುಪ್ಪಟ್ಟು ಸೇಡನ್ನ ತುಂಬಿಕೊಂಡು ಅವಳು ಬರ್ತಾಳೆ ಕಣೋ. ಬಂದೇ ಬರ್ತಾಳೆ. ಆದ್ರೆ ಅಷ್ಟು ದೂರ ಹೋಗ್ಬೇಕಾಗಿಲ್ಲ. ಯಾಕೆಂದ್ರೆ ನನ್ನ ಕಾಪಾಡೋದಕ್ಕೆ ಅಂತಾನೆ ಒಬ್ಬ ಅವಧೂತನ ಆ ಶಿವ ಸೃಷ್ಟಿ ಮಾಡಿರ್ತಾನೆ. ನಂಬುದವ್ರನ್ನ ಆ ಶಿವ ಯಾವತ್ತೂ ಕೈ ಬಿಟ್ಟಿಲ್ವೋ. ನನ್ನ ಕಾಪಾಡೋದಕ್ಕೆ ಅಂತ ಯಾವುದೋ ಒಂದು ಕಾಣದ ಕೈ, ಕಾಯುವ ಕೈ ಇದೆ ಅಂತ ನನಗೊತ್ತು. ಓಂ ನಮಃ ಶಿವಾಯ. ಶಿವನೇ, ನನ್ನನ್ನು ಕಾಪಾಡು. ಈ ದುಷ್ಟನಿಗೆ ತಕ್ಕ ಶಾಸ್ತಿ ಮಾಡು. ನಾನು ನನ್ನ ಗುರಿನ ತಲುಪಬೇಕು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏ ಅಮೃತ, ಇದು ಕಾಣಿಸ್ಕನ ಭದ್ರಕೋಟೆ. ಇಲ್ಲಿ ಬೇರೆ ಯಾವುದೇ ಶಕ್ತಿಗಳಿಗೂ ಪ್ರವೇಶ ಇಲ್ಲ. ಅದ್ಯಾರು ಬಂದು ನಿನ್ನನ್ನು ಕಾಪಾಡ್ತಾರೆ ಅಂತ ನಾನು ನೋಡ್ತೀನಿ.
ನೋಡು ಸಿಡಿದ ಜ್ವಾಲಾಮುಖಿಯಂತೆ ನಿನ್ನ ಸರ್ವನಾಶ ಮಾಡಲು ಪರಮ ನೀರದೊಬ್ಬ ಬರುತ್ತಿದ್ದಾನೆ. ನೋಡು ಕಾನಿಷ್ಕ, ನೋಡು ನಿನ್ನ ಅಹಂಕಾರವನ್ನು ಮಟ್ಟ ಹಾಕಲಿಕ್ಕೆ, ನಿನ್ನ ಹುಚ್ಚಾಟಗಳಿಗೆಲ್ಲ ತೆರೆ ಎಳೆಯಲು ಮಹಾಪುರುಷನ ಬರುತ್ತಿದ್ದಾನೆ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಪರಮೇಶ್ವರ, ಎಲ್ಲವೂ ನಿನ್ನ ಚಿತ್ತ, ನಿನ್ನ ಆಣತಿಯಂತೆ ಆಗಲಿ. ಸತ್ಯ ರಕ್ಷಣೆಯತ್ತ ಒಂದೊಂದೇ ಹೆಜ್ಜೆ ಇಟ್ಟು ಹೊರಡು. ವಿಜಯದೇವಿ ನಿನಗೆ ಒಲಿಯಲಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏ ಅಮೃತ, ನಿನ್ನನ್ನ ಕಾಪಾಡೋದಕ್ಕೆ ಯಾರೋ ಅವಧೂತ ಬರ್ತಾನೆ ಅಂತ ಹೇಳಿದ್ಯಲ್ಲ, ಎಲ್ಲಿ ನಿನ್ನ ಅವಧೂತ? ಎಲ್ಲಿ 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 ನಿನ್ನ ರಕ್ಷಕ? ಎಲ್ಲಿ 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 ಅವನೆಲ್ಲಿ? ಕಾನಿಷ್ಕ